ನಮ್ಮ ನಡುವೆ ಸಾಕಷ್ಟು ಜನ ತೂಕ ಇಳಿಸಿ ಸ್ಲಿಮ್ ಆಗಲು ಪಡೋ ಪರದಾಟ ಒಂದೆರಡಲ್ಲ. ಆದರೆ ಝೀರೋ ಸೈಜ್ ಆಗೋ ಪ್ರಯತ್ನದಲ್ಲಿ ಅವರ ಸ್ಕೋರ್ ಮಾತ್ರ ಝೀರೋ. ಆದರೆ ವೆಯ್ಟ್ ಲಾಸ್ ಮಾಡೋ ಛಲ ತೊಟ್ಟವರು ಪ್ರತಿನಿತ್ಯ ಕೇವಲ ಅರ್ಧ ಗಂಟೆ ಸೈಕಲ್ ತುಳಿದ್ರೆ ಸಾಕು, ಬಹುಬೇಗನೆ ತೂಕ ಕಳೆದುಕೊಂಡು ಆರೋಗ್ಯಕರ ತೂಕ ಹೊಂದಬಹುದು. ದಿನಕ್ಕೆ ಕನಿಷ್ಠ 30 ನಿಮಿಷಗಳ ಕಾಲ ಸೈಕ್ಲಿಂಗ್ ಮಾಡೋದ್ರಿಂದ ಹೃದ್ರೋಗದ ಅಪಾಯವನ್ನು ಕೂಡ 50% ಕಡಿಮೆ ಮಾಡಬಹುದು. ಇದಿಷ್ಟೇ ಅಲ್ಲ, ಸೈಕ್ಲಿಂಗ್ನಿಂದ ಇನ್ನೂ 10 ಹಲವು ಲಾಭಗಳಿವೆ. ಅದೆಲ್ಲವನ್ನು ಹೇಳ್ತೀವಿ ಈ ಸ್ಟೋರಿ ನೋಡಿ. ಇದೀಗ ಹೆಚ್ಚಿನವರು ಸೈಕ್ಲಿಂಗ್ ಕಡೆ ಒಲವು ತೋರಿಸ್ತಿದ್ದಾರೆ. ಅದಕ್ಕೆ ಕಾರಣ ಬೊಜ್ಜು ದೇಹದಿಂದ ಮುಕ್ತಿ ಪಡೆಯುವುದು. ಬದಲಾಗಿರುವ ಜೀವನ ಶೈಲಿ, ಆಹಾರ ಶೈಲಿ ಇವೆಲ್ಲ ನಮ್ಮ ದೇಹದ ಮೇಲೆ ತುಂಬಾನೇ ಪರಿಣಾಮ ಬೀರುತ್ತಿದೆ. ತುಂಬಾ ಹೊತ್ತು ಕೂತು ಕೆಲಸ ಮಾಡುವ ರೀತಿ, ಫಾಸ್ಟ್ ಫುಡ್ಗಳ ಸೇವನೆ ನಮ್ಮ ದೇಹದಲ್ಲಿ ಕೊಬ್ಬಿನಂಶ ಹೆಚ್ಚಿಸುತ್ತಾ ಹೋಗುವುದು. ಇದರಿಂದ ಮೈ ತೂಕ ಹೆಚ್ಚಾಗುತ್ತದೆ. ದಿನಾ ವ್ಯಾಯಾಮ ಮಾಡಿದ್ರೆ ಕೊಬ್ಬನ್ನ ಕಂಟ್ರೋಲ್ನಲ್ಲಿ ಇಡಬಹುದು. ಆದ್ರೆ ಕೆಲವರು ವ್ಯಾಯಾಮ ಮಾಡಲು ಉದಾಸೀನ ತೋರ್ತಾರೆ. ಅಂಥವರಿಗೆ ಬೆಸ್ಟ್ ಆಪ್ಷನ್ ಅಂದ್ರೆ ಸೈಕ್ಲಿಂಗ್ ಮಾಡುವುದರಿಂದ ಮನಸ್ಸಿಗೆ ತುಂಬಾ ಖುಷಿ ಸಿಗುವುದರ ಜೊತೆಗೆ ಕಾಲುಗಳಿಗೆ ಉತ್ತಮ ವ್ಯಾಯಾಮ ಸಿಗುತ್ತೆ. ಬಹುಮುಖ್ಯವಾಗಿ ಬೊಜ್ಜು ಕೂಡ ಕಡಿಮೆ ಆಗುತ್ತೆ. ಸೈಕ್ಲಿಂಗ್ ಅಂದ್ರೆ ಒಂದೇ ಕಡೆ ವ್ಯಾಯಾಮ ಮಾಡಬೇಕಾಗಿಲ್ಲ. ಸೈಕಲ್ ತುಳಿಯುತ್ತಾ 1 ರೌಂಡ್ ಸುತ್ತಾಡಿಕೊಂಡು ಹೋಗಿ ಬರಬಹುದು. ಪ್ರತಿದಿನ ನೀವು 30 ನಿಮಿಷ ಸೈಕಲ್ ತುಳಿದರೆ ನಿಮ್ಮ ದೇಹ ಫಿಟ್ ಆಗಿರಲು ಮತ್ತೇನು ಮಾಡಬೇಕಾಗಿಲ್ಲ. ಆದ್ರೆ ಇದನ್ನ ಪ್ರತಿದಿನ ಮಾಡಬೇಕು ಅಷ್ಟೇ. ಒಂದಿನ ಮಾಡಿ ಮತ್ತೊಂದಿನ ಮಾಡದೆ ಹೋದ್ರೆ ಏನೂ ಪ್ರಯೋಜನ ಸಿಗಲ್ಲ. ಪ್ರತಿದಿನ 30 ನಿಮಿಷ ಸೈಕ್ಲಿಂಗ್ ಮಾಡಿದ್ರೆ ಸಾಕು. ಮೈಬೊಜ್ಜು ಇರಲ್ಲ, ದೇಹ ಫಿಟ್ ಆಗಿರುತ್ತೆ, ದೇಹದ ಆರೋಗ್ಯ ಹಾಗೂ ಮಾನಸಿಕ ಆರೋಗ್ಯ ಹೆಚ್ಚಾಗುತ್ತೆ. ಸೈಕ್ಲಿಂಗ್ ಒಂದು ಅದ್ಭುತವಾದ ವ್ಯಾಯಾಮವಾಗಿದ್ದು ಅದು ನಮ್ಮನ್ನ ಕ್ರಿಯಾಶೀಲವಾಗಿರಿಸುತ್ತದೆ. ಇದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯಕರ ಜೀವನ ಶೈಲಿಯನ್ನ ರೂಪಿಸಲು ಸಹಾಯ ಮಾಡುತ್ತದೆ. ಅಭ್ಯಾಸವಾಗಿ ಸೈಕ್ಲಿಂಗ್ ಮಾಡುವುದು ನಿಮ್ಮ ದೇಹದ ಕೊಬ್ಬಿನ ಮಟ್ಟವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದು ಆರೋಗ್ಯಕರ ತೂಕ ನಿರ್ವಹಣೆಯನ್ನ ಉತ್ತೇಜಿಸುತ್ತದೆ. ಸೈಕ್ಲಿಂಗ್ ನಿಮ್ಮ ಕೆಳಗಿನ ದೇಹದ ಒಟ್ಟಾರೆ ಕಾರ್ಯವನ್ನ ಸುಧಾರಿಸುತ್ತದೆ ಮತ್ತು ಹೆಚ್ಚು ಒತ್ತಡವಿಲ್ಲದೆ ನಿಮ್ಮ ಕಾಲಿನ ಸ್ನಾಯುಗಳನ್ನ ಬಲಪಡಿಸುತ್ತದೆ. ನೀವು ಫಿಟ್ನೆಸ್ ಪ್ರಯಾಣದಲ್ಲಿ ಹೊಸಬರಾಗಿದ್ರೆ ಅಥವಾ ಗಾಯ ಅಥವಾ ಅನಾರೋಗ್ಯದಿಂದ ಚೇತರಿಕೆ ಹೊಂದುತ್ತಿದ್ದರೆ ನೀವು ಕಡಿಮೆ ತೀವ್ರತೆಯಲ್ಲಿ ಸೈಕಲ್ ಮಾಡಬಹುದು. ನೀವು ಹೆಚ್ಚು ಫಿಟ್ ಆಗುತ್ತಿದ್ದಂತೆ ಇದರ ತೀವ್ರತೆಯನ್ನ ಹೆಚ್ಚಿಸಬಹುದು. ಸೈಕ್ಲಿಂಗ್ ಕೊಲೆಸ್ಟ್ರಾಲ್ ಮಟ್ಟವನ್ನ ಸುಧಾರಿಸಲು ಸಹಾಯ ಮಾಡುತ್ತೆ. ಇದು ನಿಮ್ಮ ಹೃದಯ ರಕ್ತನಾಳದ ಆರೋಗ್ಯವನ್ನ ಹೆಚ್ಚಿಸುತ್ತದೆ. ಪಾರ್ಶ್ವವಾಯು ಮತ್ತು ಹೃದಯಾಘಾತದ ಸಾಧ್ಯತೆಗಳನ್ನ ಕಡಿಮೆ ಮಾಡುತ್ತದೆ. ಸೈಕ್ಲಿಂಗ್ ಟೈಪ್ 2 ಡಯಾಬಿಟಿಸ್ ಅನ್ನ ತಡೆಗಟ್ಟಲು ಮತ್ತು ನಿರ್ವಹಿಸಲು ಸಹ ಸೂಕ್ತವಾಗಿದೆ. ನಿಮ್ಮ ಹೃದಯ ಬಡಿತವನ್ನ ಹೆಚ್ಚಿಸಲು, ಹೃದಯ ರಕ್ತನಾಳದ ಕಾರ್ಯವನ್ನ ಸುಧಾರಿಸಲು ಮತ್ತು ನಿಮ್ಮ ಒಟ್ಟಾರೆ ಫಿಟ್ನೆಸ್ ಮಟ್ಟವನ್ನ ಹೆಚ್ಚಿಸಲು ಸೈಕ್ಲಿಂಗ್ ಒಂದು ಅದ್ಭುತ ಮಾರ್ಗವಾಗಿದೆ. ಸೈಕ್ಲಿಂಗ್ ಒತ್ತಡ, ಖಿನ್ನತೆ ಅಥವಾ ಆತಂಕದ ಭಾವನೆಗಳನ್ನ ನಿವಾರಿಸುತ್ತದೆ. ನೀವು ಆಲಸ್ಯ, ನಿರಾಸಕ್ತಿ ಅಥವಾ ನಿಮ್ಮ ಮೆದುಳು ನಿಧಾನವಾಗಿ ಚಲಿಸುತ್ತಿರುವಂತೆ ಕಂಡುಬಂದರೆ ಕನಿಷ್ಠ 10 ನಿಮಿಷಗಳ ಕಾಲ ಸೈಕ್ಲಿಂಗ್ ಮಾಡಿದ್ರೆ ಹಾಯ್ ಅನಿಸುತ್ತದೆ. ಸೈಕಲ್ ತುಳಿಯುವುದರಿಂದ ನಿಮ್ಮ ದೇಹದಲ್ಲಿ ಎಂಡಾರ್ಫಿನ್ಗಳ ಬಿಡುಗಡೆಯಾಗುತ್ತದೆ. ಇದು ನಿಮ್ಮ ಒತ್ತಡದ ಮಟ್ಟವನ್ನು ಸಹ ಕಡಿಮೆ ಮಾಡುತ್ತದೆ. ಸೈಕ್ಲಿಂಗ್ನಂತಹ ಆರೋಗ್ಯಕರ ಚಟುವಟಿಕೆಯೊಂದಿಗೆ ನಿಮ್ಮ ದಿನವನ್ನ ಪ್ರಾರಂಭಿಸುವುದು ಮತ್ತು ನಿಮ್ಮ ಪರಿಚಲನೆಯನ್ನ ಹೆಚ್ಚಿಸುವ ಮೂಲಕ ನಿಮ್ಮನ್ನ ಎಚ್ಚರಗೊಳಿಸುತ್ತದೆ. ಬೆಳಿಗ್ಗೆ ಸೈಕ್ಲಿಂಗ್ ಮಾಡುವುದು ಇಡೀ ದಿನ ಶಕ್ತಿ ಮತ್ತು ಉತ್ಸಾಹ ನೀಡುತ್ತದೆ. ಆರೋಗ್ಯ ಸಮಸ್ಯೆಗಳು ಉದ್ಭವಿಸದಂತೆ ತಡೆಯಲು ಹಾಗೂ ಕೆಲವು ಕಾಯಿಲೆಗಳನ್ನ ನಿರ್ವಹಿಸಲು ನಿಯಮಿತ ವ್ಯಾಯಾಮವು ಮುಖ್ಯವಾಗಿದೆ. ನಿಯಮಿತವಾಗಿ ಸೈಕ್ಲಿಂಗ್ ಮಾಡುವುದು ಜಡ ಜೀವನ ಶೈಲಿಯನ್ನ ತಪ್ಪಿಸಲು ಒಂದು ಮಾರ್ಗವಾಗಿದೆ. ಸೈಕ್ಲಿಂಗ್ ಅನ್ನು ನಿಯಮಿತವಾಗಿ ಮಾಡುವುದರಿಂದ ನಮ್ಮ ಉಸಿರಾಟವು ಸುಧಾರಿಸುತ್ತದೆ. ಹೃದಯ ಮತ್ತು ಉಸಿರಾಟದ ತೊಂದರೆಗಳು ದೂರವಾಗುತ್ತದೆ. ಸೈಕ್ಲಿಂಗ್ ವೇಗವಾಗಿ ಕೊಬ್ಬನ್ನ ಕರಗಿಸುತ್ತದೆ ಮತ್ತು ತೂಕವನ್ನ ವೇಗವಾಗಿ ಕಳೆದುಕೊಳ್ಳಲು ಸಹಾಯ ಮಾಡುತ್ತದೆ. ಅಧಿಕ ತೂಕದಿಂದ ಬಳಲುತ್ತಿರುವವರಿಗೆ ಸೈಕ್ಲಿಂಗ್ ತುಂಬಾ ಪ್ರಯೋಜನಕಾರಿಯಾಗಿದೆ. ದಿನಕ್ಕೆ ಕನಿಷ್ಠ 30 ನಿಮಿಷಗಳ ಕಾಲ ಸೈಕ್ಲಿಂಗ್ ಮಾಡುವುದರಿಂದ ಹೃದ್ರೋಗದ ಅಪಾಯವನ್ನು 50% ಕಡಿಮೆ ಮಾಡುತ್ತದೆ ಎಂದು ವಿಜ್ಞಾನಿಗಳು ಹೇಳ್ತಾರೆ. ಹಾಗಾಗಿ ಸೈಕ್ಲಿಂಗ್ ಮಾಡುವುದರಿಂದ ಹೃದಯ ಆರೋಗ್ಯಕರವಾಗಿರುತ್ತದೆ. ಸೈಕ್ಲಿಂಗ್ನಿಂದಾಗಿ ದೇಹದ ಬಹುತೇಕ ಎಲ್ಲಾ ಸ್ನಾಯುಗಳು ಕೆಲಸ ಮಾಡುತ್ತದೆ. ಇದು ಸ್ನಾಯುಗಳನ್ನ ಹೊಂದಿಕೊಳ್ಳುವಂತೆ ಮಾಡುತ್ತೆ. ನಿಮ್ಮ ದೇಹದಲ್ಲಿನ ಎಲ್ಲಾ ಸ್ನಾಯುಗಳು ಪ್ರಚೋದನೆಗೆ ಒಳಗಾಗುತ್ತವೆ ಮತ್ತು ನೀವು ದೈಹಿಕ ಮತ್ತು ಮಾನಸಿಕ ಸದೃಢತೆಯನ್ನ ಪಡೆಯುತ್ತೀರಿ. ಸೈಕ್ಲಿಸ್ಟ್ಗಳಲ್ಲಿ ಚಯಾಪಚಯವು ಸುಧಾರಿಸುತ್ತದೆ. ಇದು ದೇಹವು ಶಕ್ತಿಯನ್ನ ಸರಿಯಾಗಿ ಬಳಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಇದರಿಂದಾಗಿ ನೀವು ದಿನವಿಡೀ ಕ್ರಿಯಾಶೀಲರಾಗಿರುತ್ತೀರಾ.
ಸೈಕ್ಲಿಂಗ್ನಿಂದಾಗಿ ನಿಮ್ಮ ಕೀಲುಗಳು, ಮೊಣಕಾಲುಗಳು ಮತ್ತು ಮೂಳೆಗಳು ಗಟ್ಟಿಯಾಗುತ್ತವೆ. ಸೈಕ್ಲಿಂಗ್ ಮಾಡುವುದರಿಂದ ತೂಕ ಇಳಿಕೆ ಜೊತೆಗೆ ದೊರೆಯುವ ಇತರ ಪ್ರಯೋಜನಗಳೆಂದರೆ ಹಸಿವು ನಿಯಂತ್ರಿಸುತ್ತದೆ, ರಾತ್ರಿ ಕಣ್ಣಿಗೆ ಚೆನ್ನಾಗಿ ನಿದ್ದೆ ಹತ್ತುತ್ತೆ. ಹೀಗಾಗಿ ನಿದ್ದೆ ಬರಲ್ಲ ಎಂದು ಒದ್ದಾಡೋರು ಸೈಕ್ಲಿಂಗ್ ಮಾಡಿ. ಕೊಲೆಸ್ಟ್ರಾಲ್, ರಕ್ತದೊತ್ತಡ ನಿಯಂತ್ರಿಸುತ್ತದೆ, ಸ್ನಾಯುಗಳು ಬಲವಾಗುತ್ತವೆ, ಸೋಮಾರಿತನ ದೂರವಾಗುತ್ತದೆ. ಸೈಕ್ಲಿಂಗ್ ಒತ್ತಡ ಮತ್ತು ಆತಂಕವನ್ನ ಕಡಿಮೆ ಮಾಡುತ್ತದೆ, ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ. ಸೈಕ್ಲಿಂಗ್ ಮಾಡಲು ಆರಂಭಿಸಿದ ಮೇಲೆ ನಿಮ್ಮ ಹೃದಯ ಹಾಗೂ ರಕ್ತನಾಳಗಳು ಮತ್ತಷ್ಟು ಚೆನ್ನಾಗಿ ಕೆಲಸ ಮಾಡಲಾರಂಭಿಸುತ್ತದೆ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ. ಅಲ್ಲದೆ ರಕ್ತದಲ್ಲಿ ಸಕ್ಕರೆ ಅಂಶ ನಿಯಂತ್ರಿಸುತ್ತದೆ, ಮಾನಸಿಕ ಒತ್ತಡ ಕಡಿಮೆ ಮಾಡುತ್ತದೆ. ಹೀಗಾಗಿ ನಿತ್ಯವೂ ಸೈಕ್ಲಿಂಗ್ ಅಭ್ಯಾಸ ಮಾಡಿಕೊಳ್ಳಿ. ಸಣ್ಣ ಪುಟ್ಟ ಕೆಲಸಕ್ಕೂ ಬೈಕ್, ಕಾರು ಇತ್ಯಾದಿ ವಾಹನಗಳನ್ನ ಅವಲಂಬಿಸೋದು ಬಿಟ್ಟು ಸೈಕಲ್ ಏರಿ. ಹಾಲು, ಮೊಸರು, ಪೇಪರ್ ಇತ್ಯಾದಿ ಗೃಹೋಪಯೋಗಿ ವಸ್ತುಗಳನ್ನ ತರಲು ಹೊರಟಾಗ ಸೈಕಲ್ ಬಳಸಿ. ನಿತ್ಯವೂ ನಿಯಮಿತ ಸೈಕಲ್ ಸವಾರಿ ಮಾಡಿ ಅದ್ಭುತ ಆರೋಗ್ಯ ಪ್ರಯೋಜನಗಳನ್ನ ಪಡೆದುಕೊಳ್ಳಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.